ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗನೆ 7:30ಗೆಲ್ಲ ನಾಷ್ಟ ರೆಡಿ ಮಾಡಿಬಿಡ್ತೀನಿ. ನಾನು ಕಿರಣ 8:30ವರೆಗೆಲ್ಲ ಸ್ಕೂಲ್ಗೆ ಹೋಗ್ಬಿಡ್ತಾಳೆ. ಅದಕ್ಕೇ ಸ್ವಲ್ಪ ಬೇಗನೆ ನಾಷ್ಟ ರೆಡಿ ಮಾಡಿಟ್ಬಿಟ್ಟು ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಡ್ತೀನಿ. ಇವತ್ತು ಇಡ್ಲಿ ಮಾಡಿ ಚಟ್ನಿ ಮಾಡಿ ಕೆಂಪು ಚಟ್ನಿ ಮಾಡಿದ್ದೆ ಮತ್ತು ಸಾಂಬಾರು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿನೂ ಅಷ್ಟೇ ತುಂಬ ಸಾಫ್ಟಾಗಿ ಬಂದಿತ್ತು. ನಾಷ್ಟ ಎಲ್ಲ ಮಾಡಿ ಅವ್ರಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಮತ್ತು ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಸ್ವಲ್ಪ ಇವತ್ತು ಆಚೆ ಹೋಗಬೇಕಾಗಿತ್ತು. ಎಲ್ಲಿಗೆ ಅಂತ ಹೇಳ್ತೀನಿ. ಆಚೆ ಹೋಗಬೇಕಾಗಿತ್ತು ಅಂಥೇಳಿ ನಾನು ಎಲ್ಲ ಕೆಲಸ ಮಾಡಿಕೊಂಡು ಮನೆಗಳೆಲ್ಲ ಒರೆಸಿ ಕ್ಲೀನ್ ಮಾಡಿ ಅಡುಗೆನೂ ಮಾಡೋಕ್ಕೋಗಿಲ್ಲ. ಆಮೇಲೆ ಬಂದು ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಬೇಗನೆ ಹೋಗ್ತಾಯಿದ್ದೀವಿ. ಬೇಗ ಹೋದರೆ ಬೇಗ ವಾಪಸ್ ಬರ್ಬೋದು ಅಂಥೇಳಿ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ನಮ್ಮದು 2 ವೀಲರು 2 ಟೈರೂ ಅಷ್ಟೇ ಸೌದೋಗ್ಬಿಟ್ಟಿತ್ತು ಅಂಥೇಳಿ ತುಂಬ ದಿನದಿಂದ ಅಂತಾಯಿದ್ರು ನಮ್ಮ ಮನೇಲಿ. ಟೈರೆಲ್ಲ ಹೋಗ್ಬಿಟ್ಟಿದೆ, ಬೇರೆ ಟೈರ್ ಹಾಕ್ಸ್ಕೊಂಬರ್ಬೇಕು ಅಂತ. ಸರಿ ಇವತ್ತು ಹೋಗಿ ಹಾಕ್ಸ್ಕೊಂಬರೋಣ ಅಂದ್ಕೊಂಡು ಹೊರಟಿದ್ದೀವಿ ನಾವು. ಎಲ್ಲಿಗೆ ಅಂದರೆ JC ರೋಡ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ತುಂಬಾ ಅಂಗಡಿಗಳಿದೆ JC ರೋಡಲ್ಲಿ. ನಮಗೆ ಕಾರ್ಗೆ ಮತ್ತು 2 ವೀಲರ್ಗೆ ಎಲ್ಲ ಥರದ್ದು ಸಿಗುತ್ತೆ ಅಲ್ಲಿ. ನೈಟ್ ಸೀಟ್ ಹಾಕೋದಷ್ಟೇ, ಟೈರ್ಗಳು ಅಷ್ಟೇ ಎಲ್ಲ ಥರದ್ದು ಸಿಗುತ್ತೆ ಅಲ್ಲಿ. ಸ್ವಲ್ಪ ಪ್ರೈಸೂ ಅಷ್ಟೇ ಸ್ವಲ್ಪ ಕಡಿಮೆ ಇರುತ್ತೆ ಅಂಥೇಳಿ ಅಲ್ಲಿ ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಹೋಗೋವಾಗ ಹಂಗೆ ಸ್ವಲ್ಪ ಇದು ಕೊಬ್ಬರಿ ಎಣ್ಣೆ ಗಟ್ಟಿಗಾಗ್ಬಿಟ್ಟಿತ್ತು. ಅದನ್ನು ಸ್ವಲ್ಪ ಹಂಗೆ ಬಿಸಿಲಲ್ಲಿ ಇಟ್ಟಿದ್ದೆ ನಾನು, ಕರಗಿರಲಿ ಬರೋಷ್ಟೊತ್ತಿಗೆ ಅಂಥೇಳಿ. ಅದನ್ನು ಬಿಸಿಲಲ್ಲಿ ಇಟ್ಬಿಟ್ಟು ಈಗ ಇಬ್ಬರು ಹೋಗ್ತಾಯಿದ್ದೀವಿ. ಹೋದ್ಮೇಲೆ ತುಂಬಾ ಅಂಗಡಿಗಳಿದೆ ನೋಡಿ. ನಮ್ಗೆ ಯಾವ ರೀತಿ ಯಾವ ಅಂಗಡೀಲಿ ಬೇಕೋ ಆ ಅಂಗಡೀಲಿ ಹಾಕ್ಸ್ಕೊಬೋದು. ಕರಿತಾ ಇರ್ತಾರೆ ಹೋಗಿ ನಾವು ನೋಡಿ ಸ್ವಲ್ಪ ನಮ್ಗೆ ರೇಟ್ ಸೆಟ್ ಆದರೆ ಆ ಅಂಗಡೀಲಿ ನಾವು ಹಾಕ್ಸ್ಕೊಂಡು ಬರ್ಬೋದು. ನಾವು ಒಂದು ಅಂಗಡೀಲಿ ಹಾಕ್ಸ್ಕೊಂಡ್ವಿ. ಒಂದು ಟೈರಿಗೆ 1400 ರೂಪಾಯಿ ಏನೋ ಚಾರ್ಜ್ ಮಾಡಿದ್ರು ಹೊಸ ಟೈರ್ಗೆ. ಅದಕ್ಕಿಂತ ಕ್ವಾಲಿಟಿ ಜಾಸ್ತಿನೂ ಇರುತ್ತೆ, ಕಮ್ಮಿನೂ ಇರುತ್ತೆ. ನಾವು ನೋಡಿ ಯಾವ್ದು ಬೇಕಾದರೂ ಹಾಕ್ಸ್ಕೊಬೋದು. ಅವ್ರು ಹೇಳ್ತಾರೆ ಯಾವುದಕ್ಕೆ ಎಷ್ಟೆಷ್ಟು ಚಾರ್ಜು ಅಂತ. ನಾವು ನೋಡಿ ಯಾವ್ದು ಬೇಕಾದ ಹಾಕ್ಸ್ಕೊಬೋದು. ನಮ್ಮದು 1400 ರೂಪಾಯಿಗೆ ಹಾಕ್ಸ್ಕೊಂಡ್ವಿ. 2 ಟೈರ್ನಿಂದ 2800 ರೂಪಾಯಿ ನಮ್ಮದು ಚಾರ್ಜು. ಫಿಟ್ಟಿಂಗ್ ಚಾರ್ಜು 100 ರೂಪಾಯಿ, 2900 ರೂಪಾಯಿ ಆಯಿತು. ಅದನ್ನೆಲ್ಲ ಹಾಕ್ಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 3 ಗಂಟೆನೇ ಆಗಿಬಿಟ್ಟಿತ್ತು. ಸರಿ ಅಂತ ಅಷ್ಟೊತ್ತಿಗೆ ಕಿರಣನ ಸ್ಕೂಲಿಂದ ಬಂದಿದ್ಲು. ನನಗೂ ಅಷ್ಟೇ ಹೂವು ಬಂದಿತ್ತು. ಅವ್ರಿಗೆ ಹಂಗೆ ಸ್ವಲ್ಪ ನಾನು ಮನೆಗೆ ಐಟಮು ತರಬೇಕಾಗಿತ್ತು, ಅದನ್ನು ತಗೊಂಡು ಮತ್ತು ಹೂವು ಬೇರೆ ಬಂದಿತ್ತು ಅಂಥೇಳಿ ನಾನು ಹೂವು ಕಟ್ಟಕ್ಕೆ ಕೂತ್ಕೊಂಡೆ. ಹೂವೆಲ್ಲ ಅವ್ರಿಗೆ ಕಟ್ಟಿ ಕುಚ್ಚಾಕಿ ಕೊಟ್ಬಿಟ್ಟ ಮೇಲೆ ಸ್ವಲ್ಪ ಟಯರ್ಡ್ ಆದಂಗೆ ಆಗಿಬಿಟ್ಟಿತ್ತು, ತುಂಬಾ ಟಯರ್ಡ್ ಆದಂಗೆ ಆಗಿತ್ತು. ಅವಲಕ್ಕಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಬಿಡೋಣ ಸಾಯಂಕಾಲಕ್ಕೆ ಅಂದ್ಕೊಂಡು ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ. ಅದನ್ನು ಅಷ್ಟೇ ಸಿಂಪಲ್, ಏನಿಲ್ಲ, ಈರುಳ್ಳಿ ಏನು ಹಾಕಿಲ್ಲ ನಾನು. ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಸಾಸಿವೆ, ಎಣ್ಣೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಈರುಳ್ಳಿ ಇಷ್ಟನ್ನು ಕಟ್ ಮಾಡಿ ಹಾಕಿ ಅವಲಕ್ಕಿ ನೆನೆಸಿ ಮಿಕ್ಸ್ ಮಾಡಿದ್ದಿದ್ದು ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿತ್ತು. ಅರ್ಜೆಂಟಿಗೆ ಬೇಗನೂ ಆಗುತ್ತೆ ಅಂಥೇಳಿ ಆ ಥರ ಮಾಡಿ ತಿಂದ್ವಿ ನಾವು. ಆಚೆ ಏನು ತಿನ್ನೋಕೆ ಹೋಗಿಲ್ಲ. ಸರಿ ಅಂದ್ಬಿಟ್ಟು ಮನೇಲೇ ಬಂದು ಮಾಡಿ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು ಅಂಥೇಳಿ ಟೀ ಮಾಡಿಕೊಂಡು ಕುಡಿಯೋಣ, ಸ್ವಲ್ಪ ಆರಾಮ ಅನಿಸುತ್ತೆ ಅಂಥೇಳಿ ಈಗ ಟೀ ಮಾಡೋಕೆ ಇಟ್ಟಿದ್ದೀನಿ. ಟೀ ಮಾಡಿ ಕುಡಿದ್ಬಿಟ್ಟು ಮತ್ತು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ, ನೈಟ್ಗೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೆ. ನೈಟ್ಗೆ ಏನಾದರೂ ಅಡುಗೆ ಮಾಡಬೇಕು. ಈ ಥರ ಇತ್ತು ಇವತ್ತೊಂದು ದಿನ ಎಲ್ಲನೂ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.